ನಮಸ್ಕಾರ. ಇದು ವೆಂಗಯ್ಯ ಲೇಕ್ನ ಚಿತ್ರಣ. ಇಲ್ಲಿ ನೋಡ್ಬೋದು ಡೈರೆಕ್ಟ್ ಸ್ಯೂಯೇಜು ಏನಿದೆಯೋ ಇಲ್ಲಿ ಮೇಲ್ಗಡೆ ಇರೋಂಥ ಅಪಾರ್ಟ್ಮೆಂಟ್ಗಳು, ರೆಸಿಡೆನ್ಷಿಯಲ್ ಏರಿಯಾ ಎಲ್ಲನೂ ಇಲ್ಲಿ ಕನೆಕ್ಟ್ ಆಗಿದೆ. ಆ್ಯಕ್ಚುಲಿ ಡೈವರ್ಷನಲ್ಲಿ ಹೋಗಬೇಕಾಗಿತ್ತಿದು. ಸೊ ಅದರಿಂದ ಇದು ಡೈರೆಕ್ಟಾಗಿ ಕೆರೆಗೆ ಹೋಗ್ತಾಯಿದೆ. ಇಲ್ಲಿ ನೋಡ್ಬೋದು. ಸೊ ನಾವು ಏನು ಈ ಗ್ಲೋರಿನೆಸ್ ಬರಬೇಕು ಅಂತ ಈ ಕೆರೆನ ಮರಳಿ ವೈಭವದ ದಿನಗಳನ್ನ ಬರಬೇಕು ಅಂತ ಎಷ್ಟೊಂದು ವಾಲಂಟ್ರಿಂಗ್ ಮಾಡ್ತಾಯಿದ್ದೀವಿ. ಆದ್ರೂ ಇದು ರೀಜಿನೇಷನ್ ಆದಮೇಲೂ ಕೂಡ ಇಲ್ಲಿ ಡೈರೆಕ್ಟಾಗಿ ಒಳಗಡೆ ಹೋಗ್ತಾ ಇರೋದು ತುಂಬ ವಿಷಾದ ಆಗ್ತಾಯಿದೆ. ಇದು ಡೈವರ್ಷನಲ್ಲಿ ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತು. ನೋಡಿ, ಇಷ್ಟೊಂದು ಕೋಟಿ ಖರ್ಚು ಮಾಡಿದ್ದಾರೆ. ಈ ಭಾಗದಿಂದ ನೋಡ್ತಾ ಇದ್ದೀನಿ. ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಈ ನೀರು, ಕೊಳಚೆ ನೀರು ನೋಡ್ಬೋದು ಕಲರು. ಸೊ ಡೈರೆಕ್ಟ್ UGD ವಾಟರ್ ಅಂದರೆ ಸೀವೇಜ್ ವಾಟರು ಇಲ್ಲಿ ಕೆರೆಗೆ ಹೋಗ್ತಾ ಇದೆ ಇನ್ಲೆಟ್ ಮೂಲಕ. ಸೊ ಒಂದು ಮಟ್ಟಿಗೆ ಇದು ಕೆರೆ ಚೆನ್ನಾಗಿತ್ತು, ಬಟ್ ತಿರ್ಗಾ ಅದು ಹಾಳಾಗ್ತಾ ಇರೋದು ತುಂಬ ಬೇಜಾರಾಗ್ತಾಯಿದೆ. ಸೊ ಕನ್ಸರ್ನ್ ಅಥಾರಿಟೀಸು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಡೈವರ್ಷನ್ ಕೊಟ್ಟು ಈ ಕೆರೆ ಉಳಿಸ್ಬೇಕಾಗಿ ಮನವಿ.